ಇನ್ನು ಬಸನಗೌಡ ಪಾಟೀಲ್ ಯತ್ನಾಳರು ಬೆಳಗಾವಿಲಿದ್ದು ಅವರು ಬೇರೆಯದೇ ರೀತಿಯ ವಾದವೊಂದನ್ನು ಮಾಡ್ತಾ ಇದ್ದಾರೆ. ಈಗ ರೇಸ್ನಲ್ಲಿರುವ ಡಿ ಕೆ ಶಿವಕುಮಾರು ಸಿಎಂ ಆಗೋದಿಲ್ಲ, ಸತೀಶ್ ಜಾರಕಿಹೊಳಿನೂ ಸಿಎಂ ಆಗೋದಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಮುಖ್ಯಮಂತ್ರಿ ಆಗ್ತಾರೆ ನೋಡ್ತೀರಿ ಅಂತ. ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ ಕೈಗೆ ಸಿಗಲಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಸಿಎಂ ಆಗ್ತಾರೆ, ಅವರು ಕಾಯ್ತಾ ಇದ್ದಾರೆ ಅಂತ. ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದದ. ಕೊನೆಗೆ ಯಾರ್ಯಾರು ಆಗೋದ್ರೆ ಆಗಲಿ, ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ಬಸನಗೌಡ ಪಾಟೀಲ್ ಯತ್ನಾಳರು ಮತ್ತೊಮ್ಮೆ ಹೊಸ ಪಕ್ಷದ ಮಾತಾಡಿದ್ದಾರೆ. ಈ ಸಲವೂ ಎಚ್ಚರಿಕೆ. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಿಸಿದರೆ ಮಾರನೇ ದಿನವೇ ನಮ್ಮ ಪಕ್ಷ ಆಕ್ಟಿವ್ ಆಗುತ್ತೆ ಅಂತ ಹೆಸರು ಹೇಳಿದ್ದಾರೆ. JCB. ಜೆ ಅಂದ್ರೆ JDS, ಸಿ ಅಂದ್ರೆ ಕಾಂಗ್ರೆಸ್, ಬಿ ಅಂದ್ರೆ ಬಿಜೆಪಿ. ಮೂರು ಪಕ್ಷದಿಂದ ನೊಂದವರು ನಮ್ಮ ಪಕ್ಷ ಸೇರ್ತಾರೆ. ಬಿಜೆಪಿಯಲ್ಲಿ 50ಕ್ಕೂ ಹೆಚ್ಚು ಶಾಸಕರ ಬೆಂಬಲ ನನಗಿದೆ. ಯತ್ನಾಳ್ ಹೇಳ್ತಾ ಇರೋ ಮಾತಿದು. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ ಮಾರನೇ ದಿನಾನೇ ನಮ್ಮ ಪಕ್ಷ ಆಕ್ಟಿವ್ ಆಗುತ್ತೆ ಅಂದ್ರು. JCB ಯಾವಾಗ ಚಾಲು ಆಗ್ತೈತೆ ಗೊತ್ತೇನ್ರಿ? ಇನ್ನೊಮ್ಮೆ ವಿಜಯೇಂದ್ರನ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ JCB ಚಾಲು. ಆ ಅನೌನ್ಸ್ ಆದ ಮರುದಿವಸ ಚಾಲು ಹೊಸ ರಾಜಕೀಯ ಪಕ್ಷ. ನಿಮಗೆ ಹೇಳ್ರೆ, ನಮ್ಮ ಬಿಜೆಪಿ 8 ಮಂದಿ MP ಅದಾರೆ, 25 ಮಂದಿ ಅದಾರೆ, 23 ಮಂದಿ ನನ್ನ ಕಡೆ ಅದಾರ, 60 ಮಂದಿ ಏನು ML ಅದಾರಲ್ಲ, 55 ಮಂದಿ ನನ್ನ ಕಡೆ ಅದಾರ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCBಗಳ ಪೂಜೆ ಮಾಡಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ಹಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗ ಇದ್ರೂ ಹೋಗ್ತೀನಿ, ಪಾರ್ಟಿಯಾಗ ಇರ್ಲಿಕ್ಕಂದ್ರೆ ಹೋಗ್ತೀನಿ. JCB ಅಂದ್ರೆ ಜೆ ಅಂದ್ರೆ JDS, ಅಲ್ಲಿ ನಾರಾಜಾದವ್ರು ನಮ್ಮ ಕಡೆ ಬರ್ತಾರೆ. ಸಿ ಅಂದ್ರೆ ಕಾಂಗ್ರೆಸ್, ಅಲ್ಲಿ ಒಳ್ಳೆಯವ್ರು ಅದಾರ, ಅವರು ನಮ್ಮ ಪಾರ್ಟಿಗೆ ಬರ್ತಾರೆ. ಬಿ ಅಂದ್ರೆ BJP, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತೊಗೊಳ್ತೀನಿ, 10% ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಕಟ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.